ನೀವೆಲ್ಲ ಹೆಸರು ಇಟ್ಕೊಳ್ಳೋ ಧರ್ಮರಾಯ ಅರ್ಜುನ ಇವೇ ತಾನೇ ಇಟ್ಕೊಳ್ಳೋದು, ಬೇರೆ ಇಕ್ಕಂತೀರ ಹೆಸರು. ಅವ್ರಿಗೆ ಸಂಬಂಧಪಟ್ಟಂಗೆ ಇಕ್ಕಂತೀರ. ಅರ್ಜುನ ಅಂತ ಇಕ್ಕಂತೀರ, ಧರ್ಮರಾಯ ಅಂತ ಇಕ್ಕಂತೀರ, ಧರ್ಮಪ್ಪ ಅಂತ ಇಕ್ಕಂತೀರ. ಹೌದಲ್ವೇನಮ್ಮ? ಭೀಮಾ ಅಂತ ಇಕ್ಕಂತೀರ. ಎಲ್ಲ ಪಾಂಡವರು ತಾನೆ ಅವರು. ಮತ್ತೆ ನೀವು ಪಾಂಡವರು ವಾಸ ಮಾಡೋ ಊರಿದು. ನಾನು ಮೊದಲನೇ ಸಾರಿ ನಿಮ್ಮ ಊರಿಗೆ ಬಂದಿದ್ದು, ನಾನು ಕಾಲೇಜ್ ಹುಡುಗ ಇದ್ದೆ. ನಮ್ಮ ಮುದ್ರಾಮಯ್ಯನವರು ಎಲೆಕ್ಷನ್ ಇದ್ದರು. ಬಹಳ ಜನಕ್ಕೆ ಗೊತ್ತಿಲ್ಲ, ನಿಮ್ಮಂಥವ್ರಿಗೆ ಗೊತ್ತಿರ್ತದೆ. 72ನೇ ಇಸ್ವಿ ಕೊರಟಗೆರೆ ಅವರು, ಒಟಗೆರೆಯವರು. ಅವಾಗ ಇದೆಲ್ಲ ಕೊರಟಗೆರೆ ಅಲ್ಲಿಗೆ ಸೇರ್ತಾ ಇದ್ದಿದ್ದು. ಅವ್ರು ನಿಮ್ಮವ್ರೇ. ಅವರು ನನಗೆ ಬಾರಪ್ಪ ಒಂದು ನಿಮಿಷ ಇಲ್ಲಿ ನಮ್ಮವ್ರು ಇದ್ದಾರೆ ತೋರಿಸ್ತೀನಿ ಅಂದರು. ನಾನು ಇಲ್ಲಿಗೆ ಬಂದೆ. ಸರಿಯಾಗಿ ಅವಾಗೇನು ಈ ರೋಡು ಇರಲಿಲ್ಲ ಸರಿಯಾಗಿ. ಹಿಂದೂಪುರಕ್ಕೆ ಹೋಗೋ ರೋಡು ಸರಿಗಿರ್ಲಿಲ್ಲ, ನಿಮ್ಮೂರು ಒಳಗೆ ಬರೋಕ್ಕೂ ಸರಿಗಿರ್ಲಿಲ್ಲ. ಪಾಪ ಅವರು 72ನೇ ಇಸ್ವಿ ಅಂದ್ರೆ ಎಷ್ಟು ವರ್ಷ ಆಯ್ತು ಅಂತ ಲೆಕ್ಕ ಹಾಕೊಳ್ಳಿ. ಇಲ್ಲಿರೋರು ಬಹಳ ಜನ ಹುಟ್ಟೇ ಇರಲಿಲ್ಲ ಅವಾಗ. ಅವರು ಅಪ್ಪಯ್ಯ ಬಾ ನಮ್ಮವರೇ ಅವರೇ ಇಲ್ಲಿ ಒಂಚೂರು ಹೋಗ್ಬರೋಣ ಅಂತ ಹೇಳಿ ಇಲ್ಲಿಗೆ, ಮತ್ತೆ ನಮ್ಮ ಕೊಡಗೇರಳ್ಳಿ ಆಚೆ ಗುಟ್ಟೆಗೆ ಹೋಗೋದು ಒಂದು ಇದೆಯಲ್ಲ, ಅಲ್ಲಿ ನನಗೆ ಕರ್ಕೊಂಬಂದ್ರು. ನಾನು ನೋಡಿದ್ರೆ ಊರು ಪಾಪ ಅವಾಗೂ ಇವಾಗೂ ಹೋಲಿಸಿದ್ರೆ ಏನೇನು ಇಲ್ಲ. ಅವಾಗ ಕುಡಿಯೋಕೆ ನೀರಿಲ್ಲ, ಬರೋಕ್ಕೆ ರಸ್ತೆ ಇಲ್ಲ, ದೀಪ ಇಲ್ಲ, ಏನೇನೂ ಇಲ್ಲ. ಸ್ಕೂಲಂತೂ ಮೊದಲೇ ಇರಲಿಲ್ಲ. ಏನಪ್ಪ ಈ ಥರ ಹಳ್ಳಿಗಳಿದಾವಲ್ಲ ಅಂತ ನಮಗೆ. ಯಾಕೆ ನಾವು ತುಮಕೂರು ಕ್ಯಾಸನ್ನ ಅಂದರೆ ನಮಗೆ ಇಷ್ಟೊಂದು ಕುಗ್ರಾಮಗಳದ್ದು ಕಲ್ಪನೆ ನಮ್ಮ ಮುಂದೆ ಇರಲಿಲ್ಲ. ಆಗ ಬಂದಾಗ ನಾನು ತಿಂಗಳಲ್ಲಿ ನೋಡ್ಕೊಂಡು ಹೋಗಿದ್ದೆ. ಎಲ್ಲ ಒಂದೇ ಸಮುದಾಯದವ್ರು ಇರ್ತಕ್ಕಂಥದ್ದು ಅಂತೇಳಿ. ಅವರು ಅವತ್ತು 72ರಲ್ಲಿ ಮುದ್ರಾಮಯ್ಯನವ್ರು MLA ಮಾಡಿದ್ರಿ ನೀವು. ಅವನ್ನೆಲ್ಲ ಜ್ಞಾಪಕ ಇರ್ಬೇಕು ನಿಮಗೆಲ್ಲ. ಅವ್ರು ನನಗೆ ಹೇಳ್ಕೊಂಡು ಈ ಊರಿನ ಕತೆ ಹೋಗಿದ್ರು. ನಾನು ಚುನಾವಣೆಗೆ ಬಂದಾಗ ಪಾಪ ಭಾಳ ಜನ ಎಲ್ಲೋ ಶಾಂತಕುಮಾರ್ ಶಾಂತರಾಜ್ ಎಲ್ಲೋದ ಯಾಕಂದ್ರೆ ಹಿಂದಕ್ಕೆ ಹೊರಟೋಗಿದ್ಯಾ ಮುಂದಕ್ಕೆ ಬಾರೋದು. ಸರಿ, ಆಗ ಇಷ್ಟೊಂದು ನನಗೂ ನಿಮ್ಮ ಪರಿಚಯ ಇರಲಿಲ್ಲ ಇಲ್ಲಿಯವ್ರದ್ದು. ಇವನ್ ಪಾಪಣ್ಣ ಮಾತ್ರ ಒಂದು ಸತಿ ಅದ್ಯಾರೋ ಮೆಟಡಾರ್ನಲ್ಲಿ ಕರ್ಕೊಂಡು ನಾನು ತುಮಕೂರಿಗೇನೋ ಬರ್ತಾ ಇದ್ದ. ನಾನು ಬೇಡಪ್ಪ ಇಲ್ಲೇ ಬರ್ತೀನಿ ಅಂತೇಳಿ ಮಾರಮ್ಮನ ದೇವಸ್ಥಾನದಲ್ಲೇ ನಿಂತ್ಕೊಂಡು ಮಾತಾಡೋದು. ಮರ್ತ್ಬಿಟ್ಟಿದ್ಯಾನೋ ಏನೋ ಗೊತ್ತಿಲ್ಲ. ಮರ್ತಿದ್ಯಾ? ಮೆಟಡಾರ್ ವ್ಯಾನಲ್ಲಿ ಎಲ್ಲ ಕರ್ಕೊಂಡು ಬರ್ತಾ ಇದೆಯೇನೋ ಒಂದು ಕೆಲಸ ಅದು ಇದು ಅಂತ. ಸರಿ, ಹೀಗಾಗಿ ನನಗೆ ಈ ಊರಿನ ಮೇಲೆ ಒಂದು ವಿಶೇಷವಾದಂತಹ ಮಮತೆ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕ್ಯಾಲ್ಸನದಲ್ಲಿ ಬೆಳೆದಿರೋನು. ನನ್ನ ಕ್ಯಾಲ್ಸನಲ್ಲಿ ಗಂಗಣ್ಣಿಯಲ್ಲಿ ಬಂದವರಲ್ಲ, ಕೆಸರು ಮಡುನವರು. ಕೆಸರು ಮಡುನಲ್ಲೂ ಅಷ್ಟೇ ಎಲ್ಲ ನಿಮ್ಮವರೇ 90% ಇರೋದು. ಇವರು ಮೊದಲಿಂದ ಪಾಪ ಊರಲ್ಲಿ ಒಂದು ದೊಡ್ಡ ಹೋರಾಟನೇ ಇತ್ತು 70ರ ದಶಕದಲ್ಲಿ.